ಹೇರ್ ಡ್ರೈಯರ್ನಲ್ಲಿರುವ ಅಪಾಯಕಾರಿ ರಾಸಾಯನಿಕಗಳಿಂದ ಯುವತಿಯೊಬ್ಬಳಿಗೆ ಅಪಾಯಕಾರಿ ಕಾಯಿಲೆ ಪತ್ತೆಯಾಗಿದೆ. ಯುವತಿ ತನ್ನ ಕಾಲುಗಳಲ್ಲಿ ಕೆಂಪು ಕಲೆಗಳು, ಕೀಲು ನೋವು ಮತ್ತು ಹೊಟ್ಟೆ ಸೆಳೆತದಂತಹ ಸಮಸ್ಯೆಗಳನ್ನು ಅನುಭವಿಸಲು ಪ್ರಾರಂಭಿಸಿದ್ದಾಳೆ. ಅನೇಕ ಜನರು ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳಂತೆ ಕಾಣಲು ಬಯಸುತ್ತಾರೆ. ಅವರು ತಮ್ಮ ಕೂದಲನ್ನು ಅವರಂತೆ ಸ್ಟೈಲ್ ಮಾಡಲು, ಅವರಂತೆ ಉಡುಗೆ ಮಾಡಲು ಮತ್ತು ಅವರಂತೆ ಮೇಕಪ್ ಮಾಡಲು ಬಯಸುತ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅವರು ತಮ್ಮ ನೋಟವನ್ನ ಸಾಧಿಸಲು ಏನ್ ಬೇಕಾದರೂ ಮಾಡಲು ಸಿದ್ಧರಿರ್ತಾರೆ. ಆದರೆ ಅಂತಹ ಗೀಳು ಕೆಲವೊಮ್ಮೆ ನಿಮಗೆ ವಿಪತ್ತಾಗಬಹುದು ಅಂತ ನಿಮಗೆ ತಿಳಿದಿದೆಯೇ? ಚೀನಾದಲ್ಲಿ 20 ವರ್ಷದ ಯುವತಿಯೊಬ್ಬಳು ತನ್ನ ನೆಚ್ಚಿನ ಸೆಲೆಬ್ರಿಟಿಯನ್ನ ಹೋಲುವಂತೆ ತನ್ನ ಕೂದಲಿಗೆ ಬಣ್ಣ ಹಾಕಿದ್ಲು. ತನ್ನ ಕೂದಲು ತನ್ನಂತೆಯೇ ಕಾಣಬೇಕೆಂದು ಅವಳು ಬಯಸಿದ್ಲು. ಡೈ ಅವಳಿಗೆ ಗಂಭೀರ ಮೂತ್ರಪಿಂಡ ಕಾಯಿಲೆಯನ್ನು ಉಂಟು ಮಾಡಿತ್ತು. ಹೌದು, ಇದು ಖಂಡಿತವಾಗಿಯೂ ಆಘಾತಕಾರಿ. ಆದರೆ ಇದು ಸಂಭವಿಸಿದೆ ಮತ್ತು ಕಾರಣ ಡೈನಲ್ಲಿರುವ ಅಪಾಯಕಾರಿ ರಾಸಾಯನಿಕಗಳು. ಡೈ ಪಡೆದ ಕೆಲವು ದಿನಗಳ ನಂತರ ಕೇವಲ್ ಎಂಬ ಈ ಮಹಿಳೆ ತನ್ನ ಕಾಲುಗಳಲ್ಲಿ ಕೆಂಪು ಕಲೆಗಳು, ಕೀಲು ನೋವು ಮತ್ತು ಹೊಟ್ಟೆ ಸೆಳೆತದಂತಹ ಸಮಸ್ಯೆಗಳನ್ನು ಅನುಭವಿಸಲು ಪ್ರಾರಂಭಿಸಿದ್ಲು. ಪರೀಕ್ಷೆಯ ನಂತರ ವೈದ್ಯರು ಅವಳಿಗೆ ಮೂತ್ರಪಿಂಡದ ಉರಿಯೂತವನ್ನ ಪತ್ತೆ ಹಚ್ಚಿದ್ರು. ಸೌಂದರ್ಯ ಉತ್ಪನ್ನಗಳಲ್ಲಿರುವ ರಾಸಾಯನಿಕಗಳು ನಿಮ್ಮ ಆರೋಗ್ಯಕ್ಕೆ ಮೌನವಾಗಿ ಹಾನಿ ಮಾಡ್ತಾ ಇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಬಣ್ಣ ಬಳಿಯುವುದು ದುಬಾರಿಯಾಗಿದೆ. ಡಾಕ್ಟರ್ ಟಾವೋ ಚೆನ್ನಾಂಗ್ ಅವರ ಪ್ರಕಾರ ಈ ಮಹಿಳೆ ಪ್ರತಿ ತಿಂಗಳು ಸಲೂನ್ಗೆ ಭೇಟಿ ನೀಡ್ತಾ ಇದ್ರು ಮತ್ತು ತನ್ನ ನೆಚ್ಚಿನ ಸೆಲೆಬ್ರಿಟಿಯಂತೆ ತನ್ನ ಕೂದಲಿಗೆ ಬಣ್ಣ ಹಾಕಿಕೊಳ್ತಾ ಇದ್ರು. ಅವರು ಇದನ್ನ ಆಗಾಗ್ಗೆ ಮಾಡ್ತಾ ಇದ್ರು. ಹೇರ್ ಡೈನಲ್ಲಿರುವ ಹಾನಿಕಾರಕ ಪದಾರ್ಥಗಳು ಮೂತ್ರಪಿಂಡ ಕಾಯಿಲೆಗೆ ಕಾರಣವಾಯಿತು. ಕೂದಲಿನ ಬಣ್ಣಗಳು ಹೆಚ್ಚಾರಿಗೆ ಆರೋಗ್ಯಕ್ಕೆ ಅಪಾಯಕಾರಿಯಾದ ಹಾನಿಕಾರಕ ಪದಾರ್ಥಗಳನ್ನ ಹೊಂದಿರುತ್ತೆ ಅಂತ ಡಾಕ್ಟರ್ ಟಾವೋ ಎಚ್ಚರಿಸಿದ್ದಾರೆ. ಅನೇಕ ಹೇರ್ ಡೈಗಳು ಸೀಸ ಮತ್ತು ಪಾದರಸವನ್ನ ಹೊಂದಿರುತ್ತವೆ. ಇದು ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳನ್ನ ಹಾನಿಗೊಳಿಸುತ್ತೆ ಮತ್ತು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತೆ. ಹಾಗಾಗಿ ಕೂದಲಿಗೆ ಬಣ್ಣ ಹಾಕುವುದರಿಂದ ಈ ಹಾನಿಕಾರಕ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವ ಅಪಾಯ ಹೆಚ್ಚಾಗುತ್ತೆ ಅಂತ ವೈದ್ಯರು ವಿವರಿಸಿದ್ರು. ಹೇರ್ ಡೈಗಳಲ್ಲಿನ ಸೀಸ ಮತ್ತು ಪಾದರಸವು ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳಿಗೆ ಹಾನಿ ಮಾಡುವುದಲ್ಲದೆ ನಿಮ್ಮನ್ನ ಕ್ಯಾನ್ಸರ್ಗೆ ತಳ್ಳಬಹುದು ಅಂತ ಅವರು ಹೇಳಿದ್ರು. ಈ ಅಪಾಯದ ಬಗ್ಗೆ ಅನೇಕ ಜನರಿಗೆ ತಿಳಿದಿಲ್ಲ ಅಂತ ವೈದ್ಯರು ಹೇಳ್ತಾರೆ. ಯಾವುದೇ ಸೆಲೆಬ್ರಿಟಿ ನಿಮ್ಮ ಆರೋಗ್ಯಕ್ಕಿಂತ ಹೆಚ್ಚು ಮೌಲ್ಯಯುತವಲ್ಲ ಅಂತ ಎಚ್ಚರಿಸಿದ್ದಾರೆ. ಅವುಗಳನ್ನು ಅನುಕರಿಸುವುದು ಅಪಾಯಕಾರಿ. ಕೂದಲಿನ ಬಣ್ಣಗಳಲ್ಲಿರುವ ರಾಸಾಯನಿಕಗಳು ನಿಮ್ಮ ಕೂದಲಿಗೆ ಮಾತ್ರವಲ್ಲದೆ ನಿಮ್ಮ ಆರೋಗ್ಯಕ್ಕೂ ಅಪಾಯಕಾರಿ ಎಂಬುದನ್ನು ನೆನಪಿನಲ್ಲಿಡಿ. 2022ರಲ್ಲಿ IJERPHನಲ್ಲಿ ಪ್ರಕಟವಾದ ಅಧ್ಯಯನವು ಶಾಶ್ವತ ಕೂದಲು ಬಣ್ಣಗಳ ದೀರ್ಘಕಾಲೀನ ಬಳಕೆಯು ಮೂತ್ರಕೋಶದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಅಂತ ಕಂಡುಹಿಡಿದಿದೆ. ಯಾಕಂದ್ರೆ ಅವುಗಳು ಆರೋಮ್ಯಾಟಿಕ್ ಅಮೈನನ್ಗಳು ಎಂಬ ಕ್ಯಾನ್ಸರ್ ಜನಕ ಸಂಯುಕ್ತಗಳನ್ನು ಹೊಂದಿರುತ್ತೆ. ಸೀಸ ಮತ್ತು ಪಾದರಸದಂತಹ ಭಾರ ಲೋಹಗಳನ್ನು ಹೊಂದಿರುವ ಕೂದಲು ಬಣ್ಣಗಳನ್ನು ಪದೇ ಪದೇ ಬಳಸುವುದರಿಂದ ಯಕೃತ್, ಮೂತ್ರಪಿಂಡಗಳು ಮತ್ತು ಹಾರ್ಮೋನುಗಳ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮತ್ತೊಂದು ವರದಿ ಹೇಳಿದೆ. ಡಾಕ್ಟರ್ ಅವರು ಆಗಾಗ್ಗೆ ಕೂದಲಿಗೆ ಬಣ್ಣ ಹಚ್ಚುವುದನ್ನು ತಪ್ಪಿಸಬೇಕು ಮತ್ತು ಕೂದಲಿನ ಬಣ್ಣಗಳ ಪದಾರ್ಥಗಳನ್ನು ಯಾವಾಗಲೂ ಪರಿಶೀಲಿಸಬೇಕು ಅಂತ ಸಲಹೆ ನೀಡಿದ್ರು. ಹಾನಿಕಾರಕ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಲು ಕೂದಲಿಗೆ ಬಣ್ಣ ಹಾಕುವಾಗ ಕೈಗವಸುಗಳನ್ನು ಧರಿಸಿ ಮತ್ತು ಚೆನ್ನಾಗಿ ಗಾಳಿ ಇರುವ ಪ್ರದೇಶವನ್ನು ಬಳಸಿ. ಭಾರ ಲೋಹಗಳು ಮತ್ತು ಇತರ ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತವಾದ ಉತ್ಪನ್ನಗಳನ್ನು ಆಯ್ಕೆ ಮಾಡುವುದು ಸಹ ಸೂಕ್ತವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.